ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡುತಾಂಡವಕೃತಿಂ ವ್ಯಾಸತೀರ್ಥವಿದುಂ ಭಜೆ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಈ ಅಧ್ಯಾಯದ 20ನೇ ಶ್ಲೋಕ. 20ನೇ ಶ್ಲೋಕದಲ್ಲಿ ಈ ಪರಮಾತ್ಮನ ಭಕ್ತರು ಎರಡು ರೀತಿ ಇದ್ದಾರೆ, ತ್ರೈವಿದ್ಯರು, ಭಾಗವತರು ಅಂತ. ಪರಮಾತ್ಮನನ್ನ ಅವಗಣನೆ ಮಾಡುವವರಿದ್ದಾರೆ ಅಂತ ಹಿಂದೆ ಹೇಳಿದ. ಅವರು ಮೂಢರು, ತಮೋಯೋಗ್ಯರು, ರಾಕ್ಷಸಿ ಆಸುರಿ ಪ್ರಕೃತಿಯನ್ನು ಹೊಂದಿದವರು. ಅವರು ಯಾವತ್ತೂ ಈ ಉದ್ಧಾರ ಆಗುವುದಿಲ್ಲ ಅಂತ ಹಿಂದೆ ಹೇಳಿದ್ದು. ಈ ಉಳಿದ ಭಕ್ತರು, ಭಾಗವತರು ಮತ್ತು ತ್ರೈವಿದ್ಯರು, ಇವರಿಬ್ಬರಿಗೆ ಫಲದಲ್ಲಿ ವ್ಯತ್ಯಾಸ ಇದೆ ಎಂಬುದನ್ನು ಹೇಳಲಿಕ್ಕೆ ಈ ಶ್ಲೋಕದಲ್ಲಿ ಹೊರಟಿದ್ದಾನೆ. ಇದಕ್ಕೆ ಅವತರಣಿಕೆಯನ್ನು ರಾಯರು ವಿವೃತ್ತಿಯಲ್ಲಿ ಕೊಡ್ತಾರೆ. ನನು ಸರ್ವಯಜ್ಞಾದಿ ಭೋಕ್ತೃತ್ವಾದಿನ ಅಹಂ ಕೃತು ಇತ್ಯಾದ್ಯುಕ್ತಿ ಇತಿ ಪ್ರಥಮ ವ್ಯಾಖ್ಯಾನಂ ಯತ್ತದು ಅಯುಕ್ತಂ ತಥಾತ್ವೇ ತ್ರೈವಿದ್ಯಕೃತ ಯಜ್ಞಭೋಕ್ತೃತ್ವಸ್ಯಾಪಿ ಪ್ರಾಪ್ತ್ಯ ತೇಷಾಂ ಭಾಗವತಾನಾಂಚ ಫಲಭೇದಃ ನ ಸ್ಯಾತ್ ಭಗವದ್ಭೋಗ ನಿಮಿತ್ತಕತ್ವಾತ್ ಕರ್ಮಫಲಸ್ಯ ತಸ್ಯ ಚ ಸರ್ವತ್ರ ಸಾಮ್ಯ ಇತ್ಯತೋ ಭಾಗವತಾನುಷ್ಠಿತ ಭಗವದ್ಭಜನಸ್ಯ ತ್ರೈವಿದ್ಯಕೃತ ಯಜ್ಞಫಲಾದಪಿ ಅತಿಶಯ ಫಲಮಾಹ ತ್ರೈವಿದ್ಯೇತ್ಯಾದಿತ್ರಯೇಣ. ಇಲ್ಲಿಂದ 3 ಶ್ಲೋಕಗಳಲ್ಲಿ ತ್ರೈವಿದ್ಯರು ಹಾಗೂ ಭಾಗವತರು ಇವರಿಗೆ ತನ್ನನ್ನು ಭಜಿಸುವುದರಿಂದ ಏನು ಫಲ, ಆ ಫಲದಲ್ಲಿ ಯಾಕೆ ವ್ಯತ್ಯಾಸ, ಅದನ್ನು ತ್ರೈವಿದ್ಯಾಃ ಮಾಂ ಸೋಮಪಾಃ ಪೂತಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತೆ ದಿವ್ಯಾನ್ ದಿವಿ ದೇವಭೋಗಾನ್ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀಧರ್ಮಂ ಅನುಪ್ರಪನ್ನಾಃ ಗತಾಗತಂ ಕಾಮಕಾಮಾಲಭಂತೆ. ತನ್ನನ್ನು ಭಜಿಸ್ತಕ್ಕಂಥವರು ಯಾರ್ಯಾರು ಅವರವರ ಸಾಧನೆ ಅನುಷ್ಠಾನಗಳಲ್ಲಿ ವ್ಯತ್ಯಾಸಗಳಿರುವುದರಿಂದಾಗಿ ಅವರವರ ಫಲದಲ್ಲಿ ಕೂಡ ವ್ಯತ್ಯಾಸ ಇದೆ ಎಂಬುದನ್ನು ಹೇಳಿ ಹೊರಟಿದ್ದಾನೆ ಈ ಶ್ಲೋಕದಲ್ಲಿ. ತ್ರೈವಿದ್ಯರು ನನ್ನನ್ನು ಪೂಜಿಸಿ, ಅಂದರೆ ಅವರು ಇತರ ದೇವತೆಗಳನ್ನು ಪೂಜಿಸ್ತಾರೆ, ಇತರ ದೇವತೆಗಳ ಉದ್ದೇಶ ಯಾಗ ಮಾಡ್ತಾರೆ, ಕೊನೆಗೆ ಆ ಕರ್ಮವನ್ನು ನನಗೆ ಸಮರ್ಪಿಸ್ತಾರೆ. ಆಮೇಲೆ ಅವರು ಸ್ವರ್ಗಾದಿ ಮಾರ್ಗವನ್ನು ಅನುಗ್ರಹಿಸುವಂತೆ ನನ್ನನ್ನು ಪ್ರಾರ್ಥನೆ ಮಾಡ್ತಾರೆ. ಅವರು ಗಳಿಸಿದ ಪುಣ್ಯದಿಂದ ಆ ಸ್ವರ್ಗವನ್ನು ಹೊಂದಿ ಸ್ವರ್ಗಲೋಕದಲ್ಲಿ ಅವರು ಅಲೌಕಿಕವಾಗಿರತಕ್ಕಂಥ ಭೋಗಗಳನ್ನು ಅನುಭವಿಸ್ತಾರೆ ಅಂತ ತ್ರೈವಿದ್ಯರ ಫಲವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯಾರು ತ್ರೈವಿದ್ಯರು ಅವರಿಗೆ ದೊರಕತಕ್ಕಂತಹ ಫಲ ಏನು ಅದನ್ನು ಈ ಶ್ಲೋಕದಲ್ಲಿ ಮತ್ತು ಮುಂದಿನ ಶ್ಲೋಕದಲ್ಲಿ ಕೂಡ ಹೇಳ್ತಾನೆ. ಅದರ ಮುಂದಿನ ಶ್ಲೋಕದಲ್ಲಿ ಭಾಗವತರು ತನ್ನನ್ನು ಯಾವ ತರಹ ಪೂಜಿಸ್ತಾರೆ, ಅವರ ಫಲ ಏನು ಎಂಬುದನ್ನು ಹೇಳಲಿಕ್ಕಿದ್ದಾನೆ. ತ್ರೈವಿದ್ಯರಂದ್ರೆ ಯಾರು? ತ್ರೈವಿದ್ಯರಂದ್ರೆ
ಈ ತ್ರಿವಿದ್ಯೆ, 3 ವಿದ್ಯೆಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ 3 ವಿದ್ಯೆಗಳು. ಈ ವಿದ್ಯೆಗಳು ಯಾರಲ್ಲಿ ಇವೆಯೋ ಅವರನ್ನು ತ್ರೈವಿದ್ಯರು ಅಂತ ಹೇಳ್ತಾರೆ. ಈ ತ್ರೈವಿದ್ಯರು, ಇವರು ತ್ರೈವಿದ್ಯರು ಏನು ಮಾಡ್ತಾರಂದ್ರೆ ವಿಷ್ಣುವೇ ಸರ್ವೋತ್ತಮ ಅಂತ ಅಂಗೀಕರಿಸ್ತಾರೆ. ಯಾಕಂದರೆ 3 ವೇದಗಳಲ್ಲಿ ಇರುವಂಥದ್ದು ಅದೇ. 3 ವೇದಗಳಲ್ಲಿ ವಿಷ್ಣು ಸರ್ವೋತ್ತಮತ್ವನೇ ಇರುವುದರಿಂದ ಈ 3 ವೇದಗಳನ್ನು ಅಧ್ಯಯನ ಮಾಡಿದಂತಹ ತ್ರೈವಿದ್ಯರು ವಿಷ್ಣುವೇ ಸರ್ವೋತ್ತಮ ಅಂತ ಅಂಗೀಕಾರ ಮಾಡಿದರೂ ಕೂಡ ಆ ವೇದಗಳಲ್ಲಿ ಮೇಲ್ನೋಟಕ್ಕೆ ತೋರ್ತಕ್ಕಂತಹ ಏನು ಯಜ್ಞಯಾಗಾದಿಗಳಿದೆ, ಆ ಯಜ್ಞಯಾಗಾದಿಗಳನ್ನು ಅನುಷ್ಠಾನ ಮಾಡಿ ಈ ಯಜ್ಞಯಾಗಾದಿಗಳು ಅವುಗಳಿಂದ ಬರತಕ್ಕಂತಹ ಸ್ವರ್ಗಾದಿ ಫಲ ಇದೇ ವೇದದಲ್ಲಿ ಹೇಳ್ತಕ್ಕಂತಹ ವಿಷಯ ಅಂದ್ಕೊಂಡು ಅದೇ ಕರ್ಮವನ್ನು ಆಚರಿಸ್ತಾರೆ, ಯಜ್ಞಯಾಗಾದಿಗಳನ್ನು ಆಚರಿಸ್ತಾರೆ. ಪರಮಾತ್ಮನಿಂದ ಬೇರೆಯಾಗಿರ್ತಕ್ಕಂತಹ ದೇವತೆಗಳ ಪೂಜೆಯನ್ನು ಮಾಡ್ತಾರೆ. ಎಲ್ಲ ದೇವತೆಗಳು ಹವಿಸ್ಸನ್ನು ಅರ್ಪಿಸ್ತಾರೆ. ಕೊನೆಗೆ ಅವರು ಏನು ಮಾಡ್ತಾರೆ, ಸ್ವರ್ಗವನ್ನು ಪ್ರಾರ್ಥಿಸ್ತಾರೆ. ಸ್ವರ್ಗವನ್ನು ಉದ್ದೇಶಿಸಿಕೊಂಡೇ ಆ ಯಾಗವನ್ನು ಮಾಡಿರುವಂಥದ್ದು. ವಿಷ್ಣು ಸರ್ವೋತ್ತಮ ಅಂತ ಗೊತ್ತಿದ್ರೂ ಸಹ ಇತರ ದೇವತೆಗಳನ್ನು ಅವರು ಅರ್ಚಿಸ್ತಾ ಇತರ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸಿ ಕೊನೆಗೆ ಅದನ್ನು ವಿಷ್ಣುವಿಗೆ ಸಮರ್ಪಣೆ ಮಾಡಿದರೂ ಸಹ ಅವರು ಸ್ವರ್ಗವನ್ನೇ ಉದ್ದೇಶಿಸಿ ಮಾಡಿದ್ದರಿಂದಾಗಿ ಅವರು ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಇಂಥವರನ್ನ ತ್ರೈವಿದ್ಯರು ಅಂತ ಹೇಳ್ತಾರೆ. ವೇದ ಏನು ಹೇಳ್ತಾ ಇದೆ ಅಂದರೆ ಅದು ಬರೀ ಯಜ್ಞಯಾಗಾದಿಗಳ ಬಗ್ಗೆ ಹೇಳ್ತಾ ಇದೆ. ಆದ್ದರಿಂದ ಅಂತಹ ಯಜ್ಞಯಾಗಾದಿಗಳನ್ನು ಮಾಡಿ ನಾವು ಸ್ವರ್ಗಾದಿ ಫಲವನ್ನು ಪಡಿಬೇಕು ಅಂತ ಸ್ವರ್ಗಾದಿ ಫಲವನ್ನು ಉದ್ದೇಶಿಸಿ ಇಂದ್ರಾದಿ ದೇವತೆಗಳನ್ನು ಪೂಜಿಸ್ತಾ ಯಾಗವನ್ನು ಮಾಡಿ ಅವರು ಕೊನೆಗೆ ಆ ಸ್ವರ್ಗಾದಿಗಳನ್ನೇ ಅವರು ಬಯಸ್ತಾರೆ. ಆಯಾ ಕರ್ಮವನ್ನು ವಿಷ್ಣುವಿಗೆ ಸಮರ್ಪಣೆ ಮಾಡಿದರೂ ಕೂಡ ಸ್ವರ್ಗಾದಿ ಫಲವನ್ನೇ ಬಯಸ್ತಾರೆ. ಆದ್ದರಿಂದ ಅವರು ಏನು ತ್ರೈವಿದ್ಯರು. ಇಂತಹ ತ್ರೈವಿದ್ಯರಿಗೆ ಸಿಗುವಂತಹ ಫಲ ಅದು ಬೇರೆ. ಇನ್ನು ಭಾಗವತರಿಗೆ ಸಿಗತಕ್ಕಂತಹ ಫಲ ಅದು ಬೇರೆ. ಆ ಭಾಗವತರಿಗೆ ಸಿಗತಕ್ಕಂಥ ಫಲ ಮುಂದೆ ಹೇಳ್ತಾನೆ ಅನನ್ಯಾಶ್ಚಿಂತಯಂತೋ ಮಾಂ ಶ್ಲೋಕದಲ್ಲಿ. ಈ ತ್ರೈವಿದ್ಯರಿಗೆ ಸಿಗತಕ್ಕಂತಹ ಫಲ ಏನು ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ತ್ರೈವಿದ್ಯರು ನನ್ನನ್ನು ಪೂಜಿಸಿ ತ್ರೈವಿದ್ಯಾ ಮಾಂ ಯಜ್ಞೈ ಇಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ. ಅವರು ತ್ರೈವಿದ್ಯರು ನನ್ನನ್ನು ಪೂಜಿಸ್ತಾರೆ, ಇತರ ದೇವತೆಗಳನ್ನು ಉದ್ದೇಶಿಸಿ ಯಾಗವನ್ನು ಮಾಡ್ತಾರೆ, ಕೊನೆಗೆ ಅದರ ಫಲವನ್ನು ನನಗೆ ಸಮರ್ಪಿಸ್ತಾರೆ. ಆಮೇಲೆ ಇಂತಹ ಯಾಗವನ್ನು ಮಾಡಿ ಅವರು ಪಾಪಕಲ್ಮಶವನ್ನು ಕಳೆದುಕೊಂಡು ಸ್ವರ್ಗಾದಿಗಳನ್ನು ನನ್ನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸ್ವರ್ಗತಿಂ ಪ್ರಾರ್ಥಯಂತೆ. ಅಂತಹ ಅವರು ಪುಣ್ಯಮಾಸಾಧ್ಯ, ಪುಣ್ಯವನ್ನು ಗಳಿಸಿ ಸುರೇಂದ್ರ ಲೋಕಂ, ಸುರೇಂದ್ರನ ಲೋಕ ಅಂದರೆ ದೇವೇಂದ್ರನ ಲೋಕ, ಸ್ವರ್ಗ, ಆ ಪುಣ್ಯದಿಂದ ಬರಬಹುದಾಗಿರ್ತಕ್ಕಂತಹ ಸ್ವರ್ಗಲೋಕವನ್ನು ಹೊಂದಿ ಅಲ್ಲಿ ದೇವಭೋಗಾನ್ ದಿವ್ಯಾನ್ ದೇವಭೋಗಾನ್, ದಿವ್ಯವಾಗಿರ್ತಕ್ಕಂತಹ ಅಲೌಕಿಕವಾಗಿರ್ತಕ್ಕಂಥ ಭೋಗಗಳನ್ನು ಅವರು ಅಶ್ನಂತಿ ಅನುಭವಿಸ್ತಾರೆ ಅಂತ ಈ ಶ್ಲೋಕದ ಅರ್ಥ. ಇದಕ್ಕೆ ಅವತರಣಿಕೆಯನ್ನು ರಾಯರು ಕೊಡ್ತಾ ಇದ್ದಾರೆ. ನಾನು ಸರ್ವಯಜ್ಞಾದಿ ಭೋಕ್ತೃತ್ವಾದಿನ ಅಹಂ ಕೃತು ಇತ್ಯಾದ್ಯುಕ್ತಿ ಇತಿ ಪ್ರಥಮ ವ್ಯಾಖ್ಯಾನಂ ಯತ್ತದಯುಕ್ತಂ. ಅಹಂ ಕೃತುರಹಂ ಯಜ್ಞ ಎಂಬ ಶ್ಲೋಕದಲ್ಲಿ, ಇತ್ಯಾದಿ ಶ್ಲೋಕದಲ್ಲಿ ಅಲ್ಲಿ ಒಂದು ವ್ಯಾಖ್ಯಾನ ಮಾಡಿದ್ದು ನಾನೇ ಯಜ್ಞ, ಯಜ್ಞದ ಭೋಕ್ತೃ ನಾನೇ, ಯಾವ ಯಾಗವನ್ನು ಮಾಡಿದರೂ ಕೂಡ ಅದರ ಫಲವನ್ನು ನಾನೇ ಅನುಭವಿಸ್ತಕ್ಕಂಥವನು ಅಂತ ಹೇಳಿದ್ದು. ಅಲ್ಲಿ ಅಹಂ ಕ್ರತು, ಅಹಂ ಯಜ್ಞ ಇತ್ಯಾದಿ ಶಬ್ದಗಳಿಗೆ ಆ ಅರ್ಥವನ್ನು ಅಲ್ಲಿ ಹೇಳಿರೋಂಥದ್ದು. ಅಹಂ ಕೃತ ಅಹಂ ಯಜ್ಞ. ಇದಕ್ಕೆ 2 ರೀತಿ ವ್ಯಾಖ್ಯಾನ ಮಾಡಿದ್ದು. ಆ ಮೊದಲನೇ ವ್ಯಾಖ್ಯಾನದಲ್ಲಿ ನಾನು ಯಜ್ಞಾದಿಗಳಿಗೆ ಸಂಬಂಧಿಸಿರತಕ್ಕಂತಹ ಭೋಕ್ತೃ ಅನಿಸ್ಕೊಂಡಿದ್ದೇನೆ, ಆದ್ದರಿಂದ ನಾನು ಕೃತು ಅಂತ ಹೇಳಲ್ಪಡ್ತೇನೆ ಅಂತ ಹೇಳಿದ. ಹೀಗೆ ಎಲ್ಲ ಯಜ್ಞಗಳಿಗೂ ಪರಮಾತ್ಮನೇ ಭೋಕ್ತೃ ಅಂತಾದರೆ ತ್ರೈವಿದ್ಯರು ಯಾಗ ಮಾಡ್ತಾರೆ, ಯಜ್ಞ ಮಾಡ್ತಾರೆ, ಭಾಗವತರು ಯಜ್ಞ ಮಾಡ್ತಾರೆ. ಭಾಗವತರು ಯಜ್ಞ ಮಾಡಿದಂತೆ ತ್ರೈವಿದ್ಯರು ಯಜ್ಞ ಮಾಡ್ತಾ ಇದ್ದಾರೆ. ಈ ಇಬ್ಬರೂ ಮಾಡತಕ್ಕಂತಹ ಯಜ್ಞದ ಫಲವನ್ನು
ಅನುಭವಿಸುವವನು ಭೋಕ್ತೃ ನಾನೇ, ಯಜ್ಞ ಭೋಕ್ತೃ ನಾನೇ ಅಂತಾದರೆ, ನೀನೇ ಅಂತಾದರೆ, ಪರಮಾತ್ಮನೇ ಅಂತಾದರೆ, ಹಾಗಾದರೆ ಅವರಿಬ್ಬರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಫಲವನ್ನು ಕೊಡಬೇಕಲ್ಲ ಪರಮಾತ್ಮ. ಈ ತ್ರೈವಿದ್ಯರಿಗೆ ಸ್ವರ್ಗಾದಿ ಫಲ, ಭಾಗವತರಿಗೆ ಮೋಕ್ಷ. ಈ ವ್ಯತ್ಯಾಸ ಯಾಕೆ? ತ್ರೈವಿದ್ಯರ ಕರ್ಮದಲ್ಲಿಯೂ ಅದು ಇದೆ, ಭಾಗವತರ ಕರ್ಮದಲ್ಲಿಯೂ ಅದು ಇದೆ. ಯಾವುದು? ಆ ಯಜ್ಞ ಭೋಕ್ತೃತ್ವ. ಯಾರೇ ತ್ರೈವಿದ್ಯರೇ ಆಗಲಿ ಭಾಗವತರೇ ಆಗಲಿ, ಅವರು ಮಾಡಿದ ಯಜ್ಞದ ಫಲವನ್ನು ಪರಮಾತ್ಮ ಸ್ವೀಕರಿಸ್ತಾನೆ ಅಂತಾದರೆ, ಸ್ವೀಕರಿಸಿದ ಮೇಲೆ ಇಬ್ಬರಿಗೂ ಸಮಾನವಾದ ಫಲ ಕೊಡಬೇಕಲ್ವಾ? ತ್ರೈವಿದ್ಯರಿಗೆ ಸ್ವರ್ಗ ಫಲ, ಭಾಗವತರಿಗೆ ಮೋಕ್ಷ ಫಲ. ಇದು ವ್ಯತ್ಯಾಸ ಯಾಕೆ? ಹಾಗಾದರೆ ಕೃತು ಶಬ್ದಕ್ಕೆ ಹಾಗ ಅರ್ಥ ಅಲ್ಲ, ಬೇರೆ ಅರ್ಥ ಹೇಳಬೇಕಾಗತ್ತೆ. ಆದ್ದರಿಂದ ಅಹಂ ಕೃತು, ಕೃತು ಅನ್ನೋದಕ್ಕೆ ಈ ತ್ರೈವಿದ್ಯರೇ ಆಗಲಿ ಭಾಗವತರೇ ಆಗಲಿ ಮಾಡಿರ್ತಕ್ಕಂಥ ಯಜ್ಞದ ಫಲವನ್ನು ನಾನು ಭೋಗಿಸ್ತೇನೆ, ಆದ್ದರಿಂದ ನನ್ನನ್ನು ಕೃತು ಅಂತ ಹೇಳ್ತಾರೆ ಅಂತ ವ್ಯಾಖ್ಯಾನ ಮಾಡಿದ್ದು ಸರಿಯಲ್ಲ. ಯಾಕೆಂದರೆ ಭಾಗವತರು ಮಾಡಿದ ಫಲವನ್ನು ಮಾತ್ರ ಅನುಭವಿಸಿ ಪರಮಾತ್ಮ ಅವರಿಗೆ ಮೋಕ್ಷ ಕೊಡ್ತಾನೆ. ಆದರೆ ತ್ರೈವಿದ್ಯರು ಮಾಡಿರ್ತಕ್ಕಂತಹ ಫಲವನ್ನು ಅವನು ಭುಂಜಿಸದೆ ಅವರಿಗೆ ಸ್ವರ್ಗಾದಿ ಫಲವನ್ನು ಕೊಡ್ತಾನೆ. ಆದ್ದರಿಂದ ಈ ತರಹ ಮೊದಲನೇ ವ್ಯಾಖ್ಯಾನ, ಕೃತು ಅಂದರೆ ಯಜ್ಞಾದಿ ಫಲಭೋಕ್ತೃ ನಾನೇ ಅಂತ, ಆದ್ದರಿಂದ ನಾನು ಕೃತಶಬ್ದ ವಾಚ್ಯನಾಗಿದ್ದೇನೆ ಅಂತ ಮೊದಲನೇ ವ್ಯಾಖ್ಯಾನ ಸರಿಯಲ್ಲ. ಒಂದು ವೇಳೆ ಹಾಗೆ ಅರ್ಥ ಇಟ್ಕೊಂಡ್ರೆ ಏನಾಗಬೇಕಿತ್ತು? ಇಬ್ಬರಿಗೂ ಸಮಾನವಾದ ರೀತಿಯಲ್ಲಿ ಫಲವನ್ನು ಕೊಡಬೇಕು. ಅದು ಹಾಗಿಲ್ಲಲ್ಲ ಅಂತಂದರೆ ಅದನ್ನು ಸ್ಪಷ್ಟಪಡಿಸಲಿಕ್ಕೋಸ್ಕರವಾಗಿ ಈ ಶ್ಲೋಕ ಹೊರಟಿದೆ. ಯಾಕೆ ತ್ರೈವಿದ್ಯರು ಮಾಡಿರ್ತಕ್ಕಂತಹ ಯಜ್ಞದ ಫಲ ಮತ್ತು ಭಾಗವತ ಮಾಡತಕ್ಕಂಥ ಯಜ್ಞದ ಫಲ ಇವೆರಡಕ್ಕೂ ಏನು ವ್ಯತ್ಯಾಸ? ತ್ರೈವಿದ್ಯಕೃತವಾಗಿರತಕ್ಕಂಥ ಯಜ್ಞ ಫಲಕ್ಕಿಂತ ಭಾಗವತರು ಅನುಷ್ಠಾನ ಮಾಡಿರತಕ್ಕಂತಹ ಆ ಯಜ್ಞದ ಫಲ ಉಂಟಲ್ಲ, ಅದು ಹೆಚ್ಚು. ಯಾಕೆ ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳಿಕ್ಕೆ ಹೊರಟಿದ್ದಾನೆ ಅಂತ ಇದಕ್ಕೆ ಇಷ್ಟು ದೀರ್ಘವಾದ ಅವತರಣಿಕೆಯನ್ನು ರಾಯರು ಕೊಡ್ತಾ ಇದ್ದಾರೆ. ನಾನು ಸರ್ವಯಜ್ಞಾದಿ ಭೋಕ್ತೃತ್ವಾದಿನ ಅಹಂ ಕೃತು ಇತ್ಯಾದ್ಯುಕ್ತಿ, ಅಹಂ ಕೃತುರಹಂ ಯಜ್ಞ ಇತ್ಯಾದಿ ಶ್ಲೋಕಕ್ಕೆ ಏನು ಹೇಳಿದ್ದು? ನಾನು ಯಜ್ಞಾದಿಗಳಿಗೆ ಸಂಬಂಧಿಸಿದ ಭೋಕ್ತೃ. ಅಹಂ ಸರ್ವಯಜ್ಞಾದಿ ಭೋಕ್ತೃತ್ವಾದಿನ ಅಹಂ ಕೃತು, ಎಲ್ಲ ಯಜ್ಞಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಫಲವನ್ನು ಭುಂಜಿಸ್ತಕ್ಕಂಥ ನಾನೇ, ಆದ್ದರಿಂದ ನಾನು ಕೃತಶಬ್ದ ವಾಚ್ಯನಾಗಿದ್ದೇನೆ ಅಂತ ಪ್ರಥಮ ವ್ಯಾಖ್ಯಾನಂ, ಮೊದಲನೇ ವ್ಯಾಖ್ಯಾನ ಏನು ಮಾಡಿದರೆ ಯತ್ ವ್ಯಾಖ್ಯಾನಂ, ಮೊದಲನೇ ವ್ಯಾಖ್ಯಾನ ಇದೆ, ತತ್ ಅಯುಕ್ತಂ, ಅದು ಸರಿಯಲ್ಲ. ಹಾಗೆ ವ್ಯಾಖ್ಯಾನ ಮಾಡಿದರೆ ಎಲ್ಲ ಯಜ್ಞಾದಿಗಳ ಭೋಕ್ತೃ ಪರಮಾತ್ಮನೇ ಅಂತ ವ್ಯಾಖ್ಯಾನ ಮಾಡಿದ್ದಲ್ಲಿ ತ್ರೈವಿದ್ಯಕೃತ ಯಜ್ಞ ಭೋಕ್ತೃತ್ವಸ್ಯಾಪಿ ಪ್ರಾಪ್ತ್ಯ ತೇಷಾಂ ಭಾಗವತಾನಾಂಚ ಫಲವೇದ ನ ಸ್ಯಾತ್. ಒಂದು ವೇಳೆ ಎಲ್ಲ ಯಜ್ಞಾದಿಗಳ ಭೋಕ್ತೃ ಪರಮಾತ್ಮನೇ ಆಗಿದ್ದಾನೆ ಅಂತಾದರೆ ತ್ರೈವಿದ್ಯರೂ ಯಜ್ಞ ಮಾಡಿದ್ದಾರೆ, ಭಾಗವತರು ಯಜ್ಞ ಮಾಡಿದ್ದಾರೆ. ಆ ಎರಡೂ ಯಜ್ಞಗಳ ಫಲದಲ್ಲಿ ಭೇದ ಯಾಕೆ? ತ್ರೈವಿದ್ಯಕೃತ ಯಜ್ಞ ಭೋಕ್ತೃತ್ವಸ್ಯ, ತ್ರೈವಿದ್ಯರು ಮಾಡಿರ್ತಕ್ಕಂಥ ಯಜ್ಞದ ಭೋಕ್ತೃತ್ವ ಅದು ಪ್ರಾಪ್ತ್ಯ ತೇಷಾಂ ಭಾಗವತಾನಾಂಚ, ತ್ರೈವಿದ್ಯರು ಮಾಡಿರ್ತಕ್ಕಂಥ ಯಜ್ಞದ ಫಲವೂ ಕೂಡ ಪರಮಾತ್ಮನಿಗೆ ಬರೋದರಿಂದ ಅವರಿಗೂ ಮತ್ತು ಭಾಗವತರಿಗೂ ಫಲದಲ್ಲಿ ಭೇದ ಯಾಕೆ? ಭೇದ ಇರಬಾರ್ದು, ವ್ಯತ್ಯಾಸ ಇರಬಾರ್ದು. ಭಗವದ್ಭೋಗ ನಿಮಿತ್ತಕತ್ವಾತ್ ಕರ್ಮಫಲಸ್ಯ ತಸ್ಯ ಸರ್ವತ್ರ ಸಾಮ್ಯಾತ್. ಭಗವದ್ಭೋಗ ನಿಮಿತ್ತಕತ್ವಾತ್, ಎರಡೂ ಯಾಗಗಳು ಕೂಡ ಭಗವತ್ ಫಲ ಭೋಕ್ತರು, ಎರಡೂ ಯಾಗಗಳು ಸಹ ಭಗವದ್ಭೋಗ ನಿಮಿತ್ತಕ, ಅಂದರೆ ಎರಡೂ ಯಾಗಗಳ ಫಲವನ್ನು ಪರಮಾತ್ಮನೇ ಭುಂಜಿಸುವನಾದ್ದರಿಂದ ಸಾಮ್ಯ ಇದೆ. ತ್ರೈವಿದ್ಯರು ಮಾಡಿದ ಯಾಗದ ಫಲವನ್ನು ಪರಮಾತ್ಮನೇ ಸ್ವೀಕರಿಸ್ತಾನೆ, ಭಾಗವತರು ಮಾಡಿದಂತಹ ಯಾಗವನ್ನು ಪರಮಾತ್ಮನೇ ಸ್ವೀಕರಿಸ್ತಾನೆ. ಹೀಗೆ ಭಾಗವತರು ಮಾಡಿದ ಯಜ್ಞದಂತೆ ತ್ರೈವಿದ್ಯರು ಮಾಡಿದಂತಹ ಯಜ್ಞದಲ್ಲಿಯೂ ಕೂಡ ಪರಮಾತ್ಮನೇ ಭೋಕ್ತೃ ಅಂತಾದ್ದರಿಂದ ಇಬ್ಬರಿಗೂ ಒಂದೇ ರೀತಿಯಾದ ಫಲ ಬರಬೇಕಲ್ವಾ? ಸಾಮ್ಯ, ಕರ್ಮಫಲಸ್ಥ ಸಾಮ್ಯ. ಭಗವಂತನೇ ಆ ಯಜ್ಞ ಫಲವನ್ನು ಭೋಗಿಸುವನಾದ್ದರಿಂದ ಆ ಕರ್ಮಫಲ, ಅವರ ಕರ್ಮಫಲ ಇವರ ಕರ್ಮಫಲ ಎರಡೂ ಸಮಾನವಾದ್ದರಿಂದ
ಇಬ್ಬರಿಗೂ ಕೂಡ ಸಮಾನವಾಗಿರತಕ್ಕಂಥ ಫಲವನ್ನು ಕೊಡಬೇಕಿತ್ತು. ಆದರೆ ಹಾಗಿಲ್ಲಲ್ಲ. ಇತ್ಯತಃ ಭಗವತಾನುಷ್ಠಿತ ಭಗವದ್ಭಜನಸ್ಯ ಅಂತಂದರೆ ಅದಕ್ಕೆ ಈ ಶ್ಲೋಕ ಹೊರಟಿದೆ. ಅದಕ್ಕೆ ಸಮಾಧಾನವನ್ನು ಕೊಡಲಿಕ್ಕೆ ಈ ಒಂದು ಶಂಕೆಗೆ, ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಇತ್ಯತಃ ಭಾಗವತಾನುಷ್ಠಿತ ಭಗವದ್ಭಜನಸ್ಯ, ಭಾಗವತರ ಅನುಷ್ಠಾನ ಮಾಡತಕ್ಕಂತಹ ಭಗವಂತನ ಭಜನೆ ಇದೆಯಲ್ಲ, ಅದು ತ್ರೈವಿದ್ಯರು ಮಾಡಿರತಕ್ಕಂತಹ ಯಜ್ಞ ಫಲಕ್ಕಿಂತಲೂ ಅತಿಶಯ ಫಲವನ್ನು ಕೊಡುವಂಥದ್ದು ಅಂತ ಈ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ. ತ್ರೈವಿದ್ಯಕೃತ ಯಜ್ಞ ಫಲಾತ್, ತ್ರೈವಿದ್ಯರು ಮಾಡತಕ್ಕಂಥ ಯಜ್ಞದ ಫಲಕ್ಕಿಂತಲೂ ಭಾಗವತಾನುಷ್ಠಿತ ಭಗವದ್ಭಜನಸ್ಯ, ಭಾಗವತರು ಅನುಷ್ಠಾನ ಮಾಡತಕ್ಕಂತಹ ಭಗವಂತನ ಉಪಾಸನೆ ಏನಿದೆ ಅದರ ಫಲ ಅದು ಅತಿಶಯವಾಗಿರ್ತಕ್ಕಂಥ ಫಲ ಎಂಬುದನ್ನು ಇಲ್ಲಿಂದ 3 ಶ್ಲೋಕಗಳಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ. ತ್ರೈವಿದ್ಯೆ ಇತ್ಯಾದಿ ತ್ರಯೇಣ ತಿಸ್ರಃ ವಿದ್ಯಾಃ ಋಗ್ಯಜುಸ್ಸಾಮ ಲಕ್ಷಣಾಃ ಯೇಷಾಂ ತೇ ತ್ರೈವಿದ್ಯಾಃ ತೇ ಏವ ತ್ರೈವಿದ್ಯಾಃ. ತ್ರೈವಿದ್ಯೆ ಅಂದರೆ ಏನು? ಅದರ ಅರ್ಥವನ್ನು ರಾಯರು ವಿವರಿಸ್ತಾರೆ ವಿವೃತ್ತಿಯಲ್ಲಿ. ಯಾರಿಗೆ ಈ 3 ವಿದ್ಯೆಗಳು, ತಿಸ್ರಃ ಅಂದರೆ 3, ತಿಸ್ರಃ ವಿದ್ಯಾಃ, ಯಾವ ಆ 3 ವಿದ್ಯೆಗಳು? ಋಗ್ವೇದ, ಯಜುರ್ವೇದ, ಸಾಮವೇದ ಎಂಬ ಈ 3 ವಿದ್ಯೆಗಳು ಯೇಷಾಂ ಯಾರಿಗೆ ಇವೆಯೋ ಅವರು ತ್ರಿವಿದ್ಯರು. ತ್ರಿವಿದ್ಯಾಃ ಏವ ತ್ರೈವಿದ್ಯಾಃ. ತ್ರಿವಿದ್ಯರು ಅಂದ್ರೆ ಬಂದರೆ ತ್ರೈವಿದ್ಯ ಅಂದ್ರೂ ಒಂದೇ. ಹಾಗಾದ್ರೆ ತ್ರೈವಿದ್ಯರು ಅಂದರೆ ಋಗ್ಯಜ ಸಾಮವೇದಗಳನ್ನು ಅಧ್ಯಯನ ಮಾಡಿದವರು. ಇವರು ವಿಷ್ಣುಂ ಸರ್ವೋತ್ತಮಂ ಜ್ಞಾತ್ವಾ ಅಪಿ, ವಿಷ್ಣುವೇ ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದರೂ ಸಹ ತ್ರಯ್ಯಾಂ ಮುಖತಃ ಪ್ರತೀಯಮಾನ ಸ್ವರ್ಗಾದಿ ಉದ್ದೇಶ್ಯ, ವಿಷ್ಣುಂ ಸರ್ವೋತ್ತಮಂ ಜ್ಞಾತ್ವಾಪಿ, ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡ್ರೂ ಕೂಡ ಅವ್ರೇನ್ ಮಾಡ್ತಾರೆ? ಮುಖತಃ ಪ್ರತೀಯಮಾನ ಸ್ವರ್ಗಾದಿ ಉದ್ದೇಶ್ಯಕ ಅನ್ಯದೇವತಾಯ ಜನಂ ಬುದ್ಧ್ವಾ ತಥೈವ ಅನುಷ್ಠಾಯ ಅಂತೆ ವಿಷ್ಣು ಸಮರ್ಪಣಂ ಕುರುವಂತಹ ತ್ರೈವಿದ್ಯಾಃ ಮಾಂ ಯಜ್ಞೈಃ ಇಷ್ಟ್ವಾ ಅಂತೆ ಮೈ ಸಮರ್ಪ್ಯ ಸೋಮಪಾಃ ಹುತಶೇಷ ಸೋಮರಸಪಾನವಂತಹ ಅತಏವ ಭೂತಪಾಪಾಃ ಶೋಚಿತ ಕಲ್ಮಷಾಃ ಸಂತಹ ಸ್ವರ್ಗತಿಂ ಸ್ವರ್ಗಮಾರ್ಗಂ ಸ್ವರಾಖ್ಯಂ ಪ್ರಾಪ್ಯಂ ವಾ ಪ್ರತಿ ಮಾಂ ಪ್ರಾರ್ಥಯಂತೆ ತೇ ಪುಣ್ಯಂ ಪುಣ್ಯಲಭ್ಯಂ ಸುರೇಂದ್ರಲೋಕಂ ಸ್ವರ್ಗಮಾಸಾದ್ಯ ಪ್ರಾಪ್ಯ ದಿವಿ ಸ್ವರ್ಗೆ ದಿವ್ಯಾನ್ ದ್ವಿರೋಕ ಭವಾನ್ ಅಲೌಕಿಕಾನ್ ಇತಿವಾ ಭೋಗಾನ್ ಅಶ್ನಂತಿ ಭುಂಜತೆ. ಇವರಿಬ್ಬರ ಫಲದಲ್ಲಿ ವ್ಯತ್ಯಾಸ ಯಾಕೆ? ತ್ರೈವಿದ್ಯರೇನು ಮಾಡ್ತಾರಂದ್ರೆ ವಿಷ್ಣುಂ ಸರ್ವೋತ್ತಮಂ ಜ್ಞಾತ್ವಾಪಿ, ವಿಷ್ಣುವೇ ಸರ್ವೋತ್ತಮ ಅಂತ ತಿಳಿದು ವೇದ ಮುಖತ ಏನು ಹೇಳುತ್ತೆ, ಆಪಾತತಃ ಏನು ವೇದದಲ್ಲಿ ತೋರುವಂಥದ್ದು ಎಲ್ಲ ಯಜ್ಞ ಯಾಗಾದಿಗಳೇ. ಸ್ವರ್ಗಕಾಮೋ ಯಜೇತ, ಸ್ವರ್ಗವನ್ನು ಬಯಸ್ತಕ್ಕಂಥವನು ಇಂಥ ಯಾಗವನ್ನು ಮಾಡಬೇಕು. ಪುತ್ರ ಕಾಮ ಪುತ್ರೇಷ್ಟ್ಯ ಯಜೇತ, ಪುತ್ರ ಬೇಕಾದವನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು. ಹೀಗೆ ಸ್ವರ್ಗಾದಿ ಫಲಗಳನ್ನು ಈ ವೇದ ಹೇಳ್ತಾ ಇದೆ ಅಂತ ತಿಳ್ಕೊಂಡು ಇದು ಮುಖತಃ ಪ್ರತೀಯಮಾನವಾಗಿರ್ತಕ್ಕಂಥ ಅರ್ಥ. ವೇದದಲ್ಲಿ ಆಪಾತತಃ ತೋರುವಂಥ ಅರ್ಥ ಇದು. ಆದರೆ ವೇದದ ನಿಜವಾದ ಅರ್ಥ ಏನು? ಅದು ಪರಮಾತ್ಮ. ಸಮಗ್ರ ವೇದ ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು ಪರಮಾತ್ಮನನ್ನ. ಈ ಲೌಕಿಕವಾಗಿರ್ತಕ್ಕಂತಹ ವಿಷಯವನ್ನು ವೇದ ಪ್ರತಿಪಾದನೆ ಮಾಡಿದರೂ ಕೂಡ ಅದು ಮುಖ್ಯ ಅಲ್ಲ. ಮುಖ್ಯವಾದ ಅರ್ಥ ಯಾವುದು? ಮುಖ್ಯವಾದ ಅರ್ಥ ವಿಷ್ಣುವೇ. ಈಗ ಋಗ್ವೇದ ಶುರುವಾಗುವುದೇ ಅಗ್ನಿಮೇಳೆ ಪೂರಿತಂ ಶುರು ಆಗುತ್ತೆ. ಅಲ್ಲಿ ಅಗ್ನಿಯನ್ನು ಸ್ತೋತ್ರ ಮಾಡ್ತಾ ಇರಲ್ಲ, ನಿಜವಾದ ಅಗ್ನಿ ಶಬ್ದ ವಾಚ್ಯನಾಗಿರ್ತಕ್ಕಂಥವನು ವಿಷ್ಣು, ಅವನ ಸ್ತುತಿ ಮಾಡ್ತಾ ಇರುವಂಥದ್ದು. ಇದನ್ನು ಅರಿಯದೆ ಆಪಾತತಃ ಮುಖತಃ ತೋರತಕ್ಕಂತಹ ಏನು ಫಲಗಳಿವೆ, ಸ್ವರ್ಗಾದಿ ಫಲಗಳು, ಮುಖತಃ ಪ್ರತೀಯಮಾನ ಮೇಲ್ನೋಟಕ್ಕೆ ತೋರತಕ್ಕಂತಹ ಸ್ವರ್ಗಾದಿ ಉದ್ದೇಶ್ಯ, ಸ್ವರ್ಗ ಮೊದಲಾದವನ್ನು ಉದ್ದೇಶಿಸಿ ಅನ್ಯ ದೇವತಾ ಯಜನಂ, ಇತರ ದೇವತೆಗಳನ್ನು ಉದ್ದೇಶಿಸಿ ಯಾಗವನ್ನು ಮಾಡ್ತಾರೆ. ಯಜನಂ ಬುದ್ಧ್ವಾ, ಅನ್ಯ ದೇವತಾ ಯಜನಂ ಬುದ್ಧ್ವಾ, ಸ್ವರ್ಗಾದಿಗಳನ್ನು ಉದ್ದೇಶಿಸಿ ಇತರ ದೇವತೆಗಳ ಯಜನವನ್ನು ಅವರು ತಿಳಿದುಕೊಂಡು ಅದನ್ನು ಮಾಡಿ ತಥೈವ ಅನುಷ್ಠಾಯ, ಅದನ್ನು ಅನುಷ್ಠಾನ ಮಾಡಿ ಅಂತೆ ಕೊನೆಯಲ್ಲಿ ವಿಷ್ಣು ಸಮರ್ಪಣಂ ಕೊರುವಂತಹ
ಆ ವಿಷ್ಣುವಲ್ಲಿ ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಏನೇ ಮಾಡಿದ್ರು ಕೃಷ್ಣಾರ್ಪಣ ಮಾಡಬೇಕಾಗಲ್ಲ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸ್ಯತೆ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣ ಅಂತ ಕೃಷ್ಣ ಮುಂದೆ ಹೇಳ್ತಾನೆ. ಏನೇ ಮಾಡಿದ್ರು ಅದನ್ನು ನನಗೆ ಸಮರ್ಪಣೆ ಮಾಡುವಂತ. ಹಾಗೆ ಅವರು ಕೃಷ್ಣನಿಗೆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ, ವಿಷ್ಣುವಿಗೆ ಸಮರ್ಪಣೆ ಮಾಡ್ತಾರೆ. ಆದರೆ ಅವರು ಸ್ವರ್ಗಾದಿ ಫಲವನ್ನು ಉದ್ದೇಶಿಸಿ ಇಂದ್ರಾದಿ ದೇವತೆಗಳನ್ನು ಉದ್ದೇಶಿಸಿ ಯಾಗವನ್ನು ಮಾಡಿರ್ತಾರೆ. ಮಾಡಿಬಿಟ್ಟು ಅದನ್ನು ಕೊನೆಗೆ ವಿಷ್ಣುವು ಸಮರ್ಪಣಂ ಕುರುವಂತಹ, ವಿಷ್ಣುವಿನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಈ ತ್ರೈವಿದ್ಯರಿದ್ದಾರೆ. ಮಾಂ ಯಜ್ಞೈಹಿ ಇಷ್ಟ್ವಾ, ಈ ರೀತಿಯಾಗಿ ನನ್ನನ್ನು ಯಜ್ಞದಲ್ಲಿ ನನ್ನನ್ನು ಭಜಿಸಿ, ಅಂತೆ ಕೊನೆಯಲ್ಲಿ ಮೈ ಸಮರ್ಪ್ಯ, ನನ್ನಲ್ಲಿ ಅದನ್ನು ಆ ಕರ್ಮವನ್ನು ನನ್ನಲ್ಲಿ ಸಮರ್ಪಣೆ ಮಾಡಿ ಆಮೇಲೆ ಏನು ಮಾಡ್ತಾರೆ, ಸೋಮಪಾನ ಮಾಡ್ತಾರೆ. ಸೋಮಪಾಹ, ಸೋಮಯಾಗ ಮಾಡಿರ್ತಾರೆ. ಆ ಸೋಮಯಾಗ ಮಾಡಿ ಉಳಿದಿರ್ತಕ್ಕಂತಹ ಸೋಮರಸ ಇರ್ತದಲ್ಲ, ಅದನ್ನ ಹುತಶೇಷ ಸೋಮರಸ ಪಾನವಂತಹ, ಉಳಿದಿರ್ತಕ್ಕಂತಹ ಸೋಮರಸವನ್ನ ಪಾನ ಮಾಡ್ತಾರೆ. ಅತಯೇವ ಪೂತಪಾಪಾಹ, ಆದ್ದರಿಂದಲೇ ಅವರು ಪೂತಪಾಪಾಹ ಅಂದರೆ ಶೋಧಿತ ಕಲ್ಮಷಾಹ, ತಮ್ಮ ಎಲ್ಲ ಪಾಪಗಳನ್ನು ಕಳೆದುಕೊಂಡವರಾಗಿ ಶೋಧಿತ ಕಲ್ಮಷಾಹ ಸಂತಹ ಸ್ವರ್ಗತಿಂ ಪ್ರಾರ್ಥಯಂತೆ. ಸ್ವರ್ಗತಿಂ, ಸ್ವಹ ಅಂದರೆ ಸ್ವರ್ಗ, ಸ್ವರ್ಗತಿಂ ಸ್ವರ್ಗ ಮಾರ್ಗವನ್ನ, ಸ್ವರ್ಗ, ಸ್ವಹ ಗತಿಂ ಸ್ವರ್ಗದ ಗತಿ ದಾರಿ, ಸ್ವರ್ಗದ ಮಾರ್ಗವನ್ನ, ಅಥವಾ ಸ್ವರಾಖ್ಯ ಪ್ರಾಪ್ಯಂ, ಸ್ವಹ ಎಂಬ ಪ್ರಾಪ್ಯವಾಗಿರುವಂಥದ್ದು, ತಾವು ಮಾಡ್ತಾ ಇರ್ತಕ್ಕಂಥ ಉದ್ದೇಶ, ತಾವು ಹೊಂದಬೇಕಾದ್ದೇನು ಸ್ವರ್ಗವೆಂಬ ಫಲ, ಅದನ್ನು ಕುರಿತು ಅದನ್ನು ಅವರು ಮಾಂ ಪ್ರಾರ್ಥಯಂತೆ, ನನ್ನಲ್ಲಿ ಅದನ್ನು ಕೊಡುವಂತೆ ಪ್ರಾರ್ಥನೆ ಮಾಡ್ತಾರೆ. ತೇ ಅಂತಹ ತ್ರೈವಿದ್ಯರು ಪುಣ್ಯಂ, ಪುಣ್ಯ ಲಭ್ಯವಾಗಿರತಕ್ಕಂತಹ ಸುರೇಂದ್ರ ಲೋಕಂ ಅಂದರೆ ಸ್ವರ್ಗವನ್ನ ಆಸಾಧ್ಯ ಪ್ರಾಪ್ಯ ಹೊಂದಿ, ದಿವಿ ಸ್ವರ್ಗದಲ್ಲಿ, ದಿವ್ಯಾನ್, ದಿವ್ಯಾನ್ ಅಂದರೆ ದ್ಯುಲೋಕ ಭವಾನ್ ಸ್ವರ್ಗಲೋಕದಲ್ಲಿ ಇರತಕ್ಕಂತಹ ಒಂದರ್ಥ, ಅಥವಾ ಅಲೌಕಿಕಾನ್, ದಿವ್ಯವಾನ್ ಅಂದರೆ ಅಲೌಕಿಕಾನ್ ಅಲೌಕಿಕವಾಗಿರ್ತಕ್ಕಂತಹ ಭೋಗಗಳನ್ನು, ಅಲೌಕಿಕವಾಗಿರ್ತಕ್ಕಂತಹ ಭೋಗಗಳನ್ನು ಅಶ್ನಂತಿ ಅವರು ಅನುಭವಿಸ್ತಾರೆ. ಅವರು ಅದನ್ನೇ ಪ್ರಾರ್ಥನೆ ಮಾಡಿದ್ರಿಂದ ಅವರು ಸ್ವರ್ಗಾದಿ ಲೋಕವನ್ನು ಅವರು ಹೊಂತಾರೆ. ಆದ್ದರಿಂದ ಅವರು ಬಯಸಿದಂತೆ ಪರಮಾತ್ಮ ಅವರಿಗೆ ಆತನ ಫಲವನ್ನು ಕೊಡ್ತಾನೆ ತ್ರೈವಿದ್ಯರಿಗೆ. ಭಾಗವತರಿಗೆ ಹಾಗಲ್ಲ ಅಂತ. ಈ ತ್ರೈವಿದ್ಯರು ಸ್ವರ್ಗಲೋಕದಲ್ಲಿ ಅಲೌಕಿಕವಾಗಿರತಕ್ಕಂತಹ ಭೋಗಗಳನ್ನು ಅನುಭವಿಸಿ ಅವರು ಗಳಿಸಿರ್ತಕ್ಕಂಥ ಪುಣ್ಯ ಇರ್ತದಲ್ಲ, ಎಷ್ಟು ಪುಣ್ಯ ಇರುತ್ತೋ ಆ ಪುಣ್ಯದ ಫಲವನ್ನೆಲ್ಲ ಅನುಭವಿಸ್ತಾ ಬರ್ತಾರೆ. ಪುಣ್ಯದ ಫಲ ಕಡಿಮೆ ಆದಮೇಲೆ, ಅಕೌಂಟ್ ಖಾಲಿ ಆದಮೇಲೆ ಆಯ್ತಲ್ಲಿ ಮತ್ತೆ ಕ್ಷೀಣೆಯ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ತಾವು ಗಳಿಸಿದ ಪುಣ್ಯ ಅದೆಲ್ಲ ಕರಗಿದ ಮೇಲೆ ಮತ್ತೆ ಭೂಲೋಕಕ್ಕೆ ಬರ್ತಾರೆ. ಇದು ತ್ರೈವಿದ್ಯರಿಗೆ ದೊರಕುವ ಫಲ. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಏವಂ ತ್ರಯೀಧರ್ಮಂ ಅನುಪ್ರಪನ್ನಾ ಗತಾಗತಂ ಕಾಮಕಾಮಾಹ ಲಭಂತೆ. ತೇ ಆ ತ್ರೈವಿದ್ಯರು ಸ್ವರ್ಗಲೋಕಂ ವಿಶಾಲಂ ಸ್ವರ್ಗಲೋಕಂ ವಿಪುಲವಾಗಿರತಕ್ಕಂತಹ ಸ್ವರ್ಗ ಸುಖವನ್ನು ಭುಕ್ತ್ವಾ ಅನುಭವಿಸಿ, ಆಮೇಲೆ ಕ್ಷೀಣೇ ಪುಣ್ಯೇ ಅದಕ್ಕೆ ಕಾರಣವಾಗಿರುವಂಥದ್ದು, ಆ ಸ್ವರ್ಗ ಸುಖವನ್ನು ಅನುಭವಿಸಲಿಕ್ಕೆ ಕಾರಣವಾಗಿರತಕ್ಕಂತಹ ಪುಣ್ಯವು ಕ್ಷೀಣೆ ಕಡಿಮೆ ಆಗ್ತಾ ಇರಲು ಮರ್ತ್ಯಲೋಕಂ ವಿಶಂತಿ ಮತ್ತೆ ಭೂಲೋಕವನ್ನು ಪ್ರವೇಶ ಮಾಡ್ತಾರೆ. ಏವಂ ಈ ರೀತಿಯಾಗಿ ತ್ರಯೀಧರ್ಮಂ ಅನುಪ್ರಪನ್ನಾಹ, ಮೂರು ವೇದಗಳಲ್ಲಿ ಹೇಳಲಾಗಿರತಕ್ಕಂತಹ ಆಪಾತತಃ ತೋರತಕ್ಕಂತಹ ಏನು ಧರ್ಮ ಇದೆ ಅದನ್ನ ಅವರು ಅನುಪ್ರಪನ್ನಾಹ ಅನುಷ್ಠಾನ ಮಾಡಿದವರಾಗಿ ಏನ್ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಗತಾಗತಂ ಹೋಗುದು ಬರುದು, ಸ್ವರ್ಗಕ್ಕೆ ಹೋಗುದು ಮತ್ತೆ ಹಿಂತಿರುಗಿ ಭೂಮಿಗೆ ಬರುವುದು. ಗತಾಗತಂ ಕಾಮಕಾಮಾಹ ಲಭಂತೆ, ಅವರು ಎಲ್ಲ ಅಲ್ಲಿ ಕಾಮಕಾಮಾಹ ಅಂದರೆ ವಿಷಯ ಭೋಗಗಳನ್ನು ಇಚ್ಛತಕ್ಕಂಥವರಾಗಿ ಸ್ವರ್ಗಕ್ಕೆ ಹೋಗ್ತಾರೆ, ಮತ್ತೆ ಹಿಂತಿರುಗಿ ಬರ್ತಾರೆ. ಗತಾಗತಂ ಹೋಗುದು ಬರುದು ಅಂತ, ಹೋಗುದು ಇಲ್ಲಿಗೆ ಸ್ವರ್ಗಕ್ಕೆ, ಬರುದು ಭೂಮಿಗೆ, ಈ ತರಹ ಅವಸ್ಥೆನ ಹೊಂದಿರ್ತಾರೆ ಅಂತ ಈ ಶ್ಲೋಕದ ಅರ್ಥ. ಇದನ್ನೇ ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಕಿಂಚ ಮತ್ತು ತೇ ಸ್ವರ್ಗಕಾಮೇನ ಅನ್ಯದೇವತಾ ಯಾಜಿನಃ ತಂ ವಿಶಾಲಂ ವಿಪುಲಂ ಸ್ವರ್ಗಸುಖಂ
ಭುಕ್ತ್ವಾ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ಭೂಲೋಕಂ ಭುಕ್ತಾವಶಿಷ್ಟ ಪುಣ್ಯಯುಕ್ತಾ ಸಂತಹ ವಿಶಂತಿ. ಇದನ್ನೇ ಬ್ರಹ್ಮಸೂತ್ರದಲ್ಲಿ ಕೃತಾತ್ಯೆ ಅನುಶಯವಾನ್ ದೃಷ್ಟಸ್ಮೃತಿಭ್ಯಾಂ ಎಂಬ ಸೂತ್ರದಲ್ಲಿ ಬಾದರಾಯಣರು ನಿರೂಪಣೆ ಮಾಡಿದ್ದಾರೆ. ಏನದು? ಕಿಂಚ ಅಲ್ಲದೆ ತೇ ಆ ತ್ರೈವಿದ್ಯರು ಸ್ವರ್ಗಕಾಮೇನ ಸ್ವರ್ಗ ಬೇಕು ಅಂತ ಬಯಸಿ ಸ್ವರ್ಗ ಕಾಮನೆಯಿಂದ ಇತರ ದೇವತೆಗಳನ್ನು ಅನ್ಯ ದೇವತಾ ಯಾಜಿನಃ ಇತರ ದೇವತೆಗಳನ್ನು ಯಾಗದಲ್ಲಿ ಪೂಜಿಸ್ತಕ್ಕಂತಹ ಆ ತ್ರೈವಿದ್ಯರು ವಿಶಾಲಂ ಅಂದರೆ ವಿಪುಲವಾಗಿರತಕ್ಕಂತಹ ಸ್ವರ್ಗಲೋಕಂ ಸ್ವರ್ಗ ಸುಖವನ್ನು ಭುಕ್ತ್ವ ಅನುಭವಿಸಿ ಕ್ಷೀಣೇ ಪುಣ್ಯೇ ತಮ್ಮ ಪುಣ್ಯವು ಕ್ಷೀಣವಾಗುತ್ತಿರಲು ತಮ್ಮ ಪುಣ್ಯವು ಕಡಿಮೆಯಾದಾಗ ಮರ್ತ್ಯಲೋಕಂ ಭೂಲೋಕಕ್ಕೆ ಭುಕ್ತಾವಶಿಷ್ಟ ಪುಣ್ಯಯುಕ್ತಾ ತಾವು ಪುಣ್ಯದ ಫಲವಾಗಿ ಎಲ್ಲ ಭೋಗಗಳನ್ನು ಅನುಭವಿಸಿ ಇನ್ನು ಸ್ವಲ್ಪ ಪುಣ್ಯ ಇರುತ್ತೆ ಅಂತಹ ಅವಶಿಷ್ಟ ಪುಣ್ಯಯುಕ್ತ ಉಳಿದ ಪುಣ್ಯದಿಂದ ಕೂಡಿದವರಾಗಿ ಮತ್ತೆ ಅವರು ಭೂಲೋಕಂ ಮರ್ತ್ಯಲೋಕಂ ವಿಶಂತಿ. ಮರ್ತ್ಯಲೋಕ ಅಂದರೆ ಭೂಲೋಕಂ ಭುಕ್ತ ಅವಶಿಷ್ಟ ಪುಣ್ಯಯುಕ್ತ ಅನುಭವಿಸಿ ಉಳಿದ ಪುಣ್ಯದಿಂದ ಸಹಿತರಾಗಿ ವಿಶಂತಿ ಪ್ರವೇಶ ಮಾಡ್ತಾರೆ. ತದಾಹ ಇದನ್ನೇ ಸೂತ್ರದಲ್ಲಿ ಬಾದರಾಯಣರು ಹೇಳಿದ್ದಾರೆ. ಓಂ ಕೃತಾತ್ಯಯೇ ಅನುಶಯವಾನ್ ದುಷ್ಟಸ್ಮೃತಿಭ್ಯಾಂ ಓಂ ಎಂಬ ಸೂತ್ರದಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ. ಪುನರಪಿ ಏವಂ ತ್ರೈಧರ್ಮಂ ವೇದೋಕ್ತಂ ಧರ್ಮಂ ಅನುಪ್ರಮನ್ನಾಃ ಅನುತಿಷ್ಠಂತಹ ಕಾಮಕಾಮಾಃ ಭೋಗೇಚ್ಛವಾಃ ಗತಾಗತಂ ಕುರ್ವಂತಿ. ಹೀಗೆ ಭೂಮಿಗೆ ಬಂದ ಮೇಲೆ ಮತ್ತೆ ಅದೇ ಕೆಲಸ ಮಾಡ್ತಾರೆ. ಮತ್ತೆ ಭೂಮಿಗೆ ಬಂದ ಮೇಲೆ ಮತ್ತೇನು ಮಾಡ್ತಾರೆ? ಅದೇ ತ್ರೈಧರ್ಮವನ್ನು ಪುನಃ ಇದೇ ರೀತಿಯಲ್ಲಿ ತ್ರೈಧರ್ಮಂ ವೇದಗಳಲ್ಲಿ ಹೇಳ್ತಕ್ಕಂತಹ ಆ ಮೇಲ್ನೋಟಕ್ಕೆ ತೋರ್ತಕ್ಕಂಥ ಧರ್ಮ ಏನಿದೆ ಅದನ್ನು ಅನುಪ್ರಪನ್ನಾಹ ಅನುಷ್ಠಾನಗೈದವರಾಗಿ ಕಾಮಕಾಮಾಹ ವಿಷಯ ಭೋಗಗಳಲ್ಲಿ ಇಚ್ಛೆ ಉಳ್ಳವರಾಗಿ ಕಾಮಕಾಮಃ ಭೋಗೇಚ್ಛವಃ ಪುನರಪಿ ಮತ್ತೆ ಏವಂ ಹೀಗೆ ತ್ರೈಧರ್ಮಂ ಈ ಮೂರು ವೇದಗಳಲ್ಲಿ ಉಕ್ತವಾಗಿರತಕ್ಕಂತಹ ವೇದೋಕ್ತಂ ಧರ್ಮವನ್ನು ಅನುಪ್ರಪನ್ನ ಅನುಷ್ಠಾನ ಮಾಡುವವರಾಗಿ ಅನುತಿಷ್ಠಂತಹ ಅನುಷ್ಠಾನ ಮಾಡುವವರಾಗಿ ಕಾಮಕಾಮಾಹ ಅಂದರೆ ಭೋಗೇಚ್ಛವಃ ವಿಷಯ ಭೋಗಗಳನ್ನು ಇಚ್ಛಿಸಿದವರಾಗಿ ಗತಾಗತಂ ಕುರುವಂತಿ. ಗತಂಚ ಆಗತಂಚ ಗತಾಗತಂ ಇದೊಂದು ಸಮಾಸ ಮಾಡಬಹುದು. ಗತಾಗತಂ ಇಲ್ಲದೆ ಹೋದರೆ ಗತೇನ ಸಹಿತಂ ಆಗತಂ ಗತಾಗತಂ, ಗತೇನ ಸಹಿತಂ ಆಗತಂ ಗತಾಗತಂ, ಅಥವಾ ಗತಂಚ ಆಗತಂಚ ಗತಾಗತಂ. ಗತಂ ಅಂದರೆ ಹೋಗುದು, ಆಗತಂ ಅಂದರೆ ಬರುವುದು. ಈ ಎರಡನ್ನು ಸೇರಿಸಿ ಗತಾಗತ ಅಂತ ಹೇಳುದು. ಇದು ದ್ವಂದ್ವ ಸಮಾಸವಾಗಿ ಏಕವದ್ಭಾವ ಅಥವಾ ಗತಾಗತೆ. ಆಕ್ಚುಲಿ ಗತಾಗತೆ ಅದು ಹೋಗೋದು ಬರೋದು. ಈ ದ್ವಿವಚನ ಹೇಳೋ ಬದಲು ಸಮಾಸ ಮಾಡಿ ಗತಾಗತಂ ಸ್ವರ್ಗವನ್ನು ಕುರಿತು ಹೋಗುವುದು ಹಾಗೂ ಅಲ್ಲಿಂದ ಭೂಲೋಕಕ್ಕೆ ಬರುವುದು ಎಂಬ ಅರ್ಥದಲ್ಲಿ ಈ ಪದವನ್ನು ಬಳಸಿದ್ದು. ಇಲ್ಲಿ ಗತಾಗತಂ ದ್ವಂದ್ವೈಕವದ್ಭಾವ, ದ್ವಂದ್ವ ಸಮಾಸ ಮಾಡಿದರೆ ಏಕವದ್ಭಾವ ಬರ್ತದೆ. ಗತಂಚ ಆಗತಂಚ ಗತಾಗತಂ ಅಂತ ದ್ವಂದ್ವ ಸಮಾಸ. ಏಕವದ್ಭಾವ ಬಂದು ಅದು ಏಕವಚನದಲ್ಲಿ ಇರುತ್ತೆ. ಅಥವಾ ಗತೇನ ಸಹಿತಂ ಆಗತಂ ಅಂತ ಮಾಡಬೇಕು. ಗತೇನ ಸಹಿತಂ ಆಗತಂ ಗತಾಗತಂ ಇದು ಕರ್ಮಧಾರ ಸಮಾಸ ಅಂತಾರೆ. ಇದಕ್ಕೆ ಗತೇನ ಸಹಿತಂ ಆಗತಂ ಮಧ್ಯಮಲೋಪಿ ಸಮಾಸ. ಗತೇನ ಸಹಿತಂ ಆಗತಂ ಗತಾಗತಂ ಸ್ವರ್ಗಂ ಪ್ರತಿ ಗಮನಂ ತತಃ ಮರ್ತ್ಯಲೋಕಂ ಪ್ರತಿ ಆಗಮನಂ ಅಂತ ಅರ್ಥ. ಗತಾಗತಂ ಅಂದರೆ ಸ್ವರ್ಗಂ ಪ್ರತಿ ಗಮನಂ ಸ್ವರ್ಗಕ್ಕೆ ಹೋಗುವುದು, ತಥಾ ಆಮೇಲೆ ಮರ್ತ್ಯಲೋಕಂ ಪ್ರತಿ ಆಗಮನಂಚ ಮತ್ತೆ ಭೂಲೋಕಕ್ಕೆ ಬರುವಂಥದ್ದು. ಹೀಗೆ ಗಮನಾಗಮನಗಳನ್ನು ಅವರು ಮಾಡ್ತಾ ಇರ್ತಾರೆ. ಸ್ವರ್ಗಕ್ಕೆ ಹೋಗುವುದು ಮತ್ತೆ ಭೂಲೋಕಕ್ಕೆ ಬರುವುದು. ನಕದಾಪಿ ಅಪುನರಾವೃತ್ತಿಂ ಪ್ರಾಪ್ತುವಂತಿ ಇತ್ಯರ್ಥಃ. ಮತ್ತೆ ಹಿಂದೆ ಎಂದೂ ಬರದ ಮೋಕ್ಷಕ್ಕೆ ಅವರು ಹೋಗುವುದಿಲ್ಲ. ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಜಯನಂ ಅಂತ ಮತ್ತೆ ಮತ್ತೆ ಈ ಸಂಸಾರ ಚಕ್ರದಲ್ಲಿ ಅವರು ಸುತ್ತಾನೆ ಇರ್ತಾರೆ. ಯಾರೋ ತ್ರೈವಿದ್ಯರು. ಇದು ತ್ರೈವಿದ್ಯರಿಗೆ ಇರ್ತಕ್ಕಂಥ ಫಲ. ಅವರು ಅದೇ ಉದ್ದೇಶದಿಂದ ಅವರು ವೇದದಲ್ಲಿ ಮೇಲ್ನೋಟಕ್ಕೆ ತೋರತಕ್ಕಂತಹ ಕರ್ಮಾನುಷ್ಠಾನವನ್ನು ಮಾಡಿ ಅದನ್ನೇ ಅವರು ಬಯಸುವುದರಿಂದ ಸ್ವರ್ಗಾದಿ ಫಲವನ್ನು ಅನುಭವಿಸಿ ಮತ್ತೆ ಮತ್ತೆ ಭೂಲೋಕಕ್ಕೆ ಬರ್ತಾ ಇರ್ತಾರೆ. ಆದರೆ ಭಾಗವತರು ಹಾಗಲ್ಲ. ಅವರ ಫಲ ಅದು ಅಶ್ಯವಾಗಿರತಕ್ಕಂತಹ ಫಲ ಅಂತ ಮುಂದೆ ಆ ವಿಚಾರ ಬರುತ್ತೆ. ಇದಿಷ್ಟು ಈ ಶ್ಲೋಕದ ಅರ್ಥ.